ಯಾಕೆ ಹ? ಅಪಾಯ 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 ಅಪಾಯ. ಹಿಂದೂಗಳಿಗೆ ಅಪಾಯ ಐತೆ. ಹಾ, ಯಾರಿಂದ? ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಎಚ್ಚೆತ್ಕೊಳ್ಬೇಕು, ಸೇವೆ ತೀರಿಸ್ಕೋಬೇಕು, ಅಪಾಯ ಇದೆ. ಯಾರಿಂದ ಅಪಾಯ ಇದೆ? ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಅದಾಗುತ್ತದೆ ಇದಾಗುತ್ತದೆ. ಅಲ್ಲ ಸ್ವಾಮಿ, ಇಷ್ಟು ಹೇಳುವವರೆಗೆ ತಲೆಯಲ್ಲಿ ಅಲ್ಪ ಸ್ವಲ್ಪ ಏನಾದರೂ ಇದೆಯಾ ಅಥವಾ ಇಲ್ವಾ ಅಂತ ನನ್ನ ಪ್ರಶ್ನೆ. ಯಾಕೆಂದರೆ ಈಗ ನಮ್ಮ ದೇಶದಲ್ಲಿ ರಾಜಕೀಯದಿಂದ ಹಿಡಿದು ಮಿಲಿಟರಿ ಇರ್ಬೋದು, ಸರ್ಕಾರಿ ನೌಕರು ಇರ್ಬೋದು, ಶಾಲೆ ಕಾಲೇಜು ಶಿಕ್ಷಕರು ಇರ್ಬೋದು, ವಕೀಲರಿರ್ಬೋದು, ಸಿನಿಮಾ ನಟರು ಇರ್ಬೋದು, ಕ್ರಿಕೆಟರ್ ಇರ್ಬೋದು, ಯಾವುದೇ ಕ್ಷೇತ್ರವನ್ನು ತಗೊಳ್ಳಿ, ಎಲ್ಲ ಕಡೆಗಳಲ್ಲಿ ಮುಂಚೂಣಿಯಲ್ಲಿರೋದು ನಮ್ಮ ಕೋಟ್ಯಂತರ ಹಿಂದೂಗಳು, ನಮ್ಮ ಅಲ್ವಾ? ಎಲ್ಲ ಕಡೆ ಇವರೆಲ್ಲ ಏನು ನಿನ್ನೆ ಮೊನ್ನೆ ಮೋದಿಜಿ ಪ್ರಧಾನಿಯಾದ ಮೇಲೆ ಹುಟ್ಟಿ ಬೆಳೆದಾರೆ ಅಲ್ಲ ತಾನೇ? ಹಾಂ, ಇವರೆಲ್ಲ ಇವರು ದ್ವೇಷ ಮಾಡುವ ಯಾಕಂದರೆ ಹಿಂದೂಗಳು ಅಪಾಯ ಆಗುತ್ತೆ. ಕಾಂಗ್ರೆಸ್ ಮತ್ತೆ ಆಡಂತ ಬಂದರೆ ಕಾಂಗ್ರೆಸ್ ಅಧಿಕಾರ ಹಿಂದೂಗಳಿಗೆ ಅಪಾಯ ಬರ್ತದೆ, ಕಾಂಗ್ರೆಸ್ ಹಿಂದೂಗಳಿಗೆ ಅನ್ಯಾಯ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ. ಮತ್ತು ಈ ಎಲ್ಲ ಜನರು, ಈ ಕೋಟ್ಯಂತರ ಹಿಂದೂಗಳು ಎಲ್ಲ ರಂಗದಲ್ಲಿ ಮುಂಚೂಣಿಯಲ್ಲಿರುವರು ಹುಟ್ಟಿ ಬೆಳೆದದ್ದು ಯಾರ ಅಧಿಕಾರದ ಅವಧಿಯಲ್ಲಿ? ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ತಾನೆ. ಇವತ್ತು ಎಷ್ಟೋ ಜನ ನೌಕರಿಗಳನ್ನು ಈಗ ಪಿಂಚಣಿ ಪಡೆಯುತ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಡಳಿತ ಕಾಲದಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿ ನೌಕರಿ ಮಾಡಿ ಈಗ ಪಿಂಚಣಿ ಪಡ್ಕೊಂಡು ಹೋಗಿಕೊಳ್ಳೋದು ಕಾಂಗ್ರೆಸ್ ಬಂದರೆ ಅಪಾಯ ಬರ್ತದೆ. ಅಯ್ಯೋ ನಿಮ್ಮ ಮುಖಕ್ಕೆ. ಇವುಗಳು ಹುಟ್ಟಿ ಬೆಳೆದು ವಿದ್ಯೆ ಬುದ್ಧಿ ಕಲಿತು ಬದುಕು ಕಟ್ಟಿಕೊಂಡು ಸುರಕ್ಷಿತವಾಗಿ ಸಲಹೆ ಇಟ್ಕೊಂಡು ಎಷ್ಟರವರೆಗೆ ಬದುಕ್ತಾ ಇದ್ದಿದ್ದು ಅದೇ ಕಾಂಗ್ರೆಸ್ ಆಡಳಿತದೆ ತಾನೇ. ಅಪಾಯ ಇನ್ನು ಅಪಾಯ ಅಪಾಯ ಇದೇ ಸಮಯ ಖಂಡಿತ ಅಪಾಯ ಇದೆ. ಅದು ಕೇವಲ ಹಿಂದೂಗಳಿಗಲ್ಲ, ಸಮಸ್ತ ಭಾರತೀಯರಿಗೆ ಅಪಾಯ ಇದೆ. ಏನು ಗೊತ್ತಾ? ಕಲುಷಿತ ನೀರು, ಕಲುಷಿತ ಗಾಳಿ, ಎಲ್ಲ ಕಡೆ ಕಲಬೆರಕೆಗಳು, ಹಾಲಿನಿಂದ ಹಿಡಿದು ಯಾವ ವಸ್ತು ತಗೊಳ್ಳಿ ಮಾರ್ಕೆಟ್ನಲ್ಲಿ, ಜೀವರಕ್ಷಕ ಔಷಧಿ ಕೂಡ ನಕಲಿ ಬರ್ತಿದೆ ಅಂತ ಹೇಳ್ತೇವೆ. ಇದರಿಂದ ಸಮಯ ಅಪಾಯ ಇರೋದು. ಧರ್ಮಗಳ ಬೆಂಕಿ ಹಚ್ಚಿ ದೇಶನ ಸರ್ವನಾಶ ಮಾಡಿಕೊಂಡು ಹೋಗ್ತಿಲ್ಲ. ಹಿಂದೆ 2014 ಹಿಂದೆ ನಮ್ಮ ಶತ್ರು ದೇಶಗಳು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ದಂಗೆ ನಡೆಯಬೇಕು, ಭಾರತದಲ್ಲಿ ಹಿಂದೂ ಮುಸ್ಲಿಂ ದಂಗೆ ನಡೆಯಬೇಕು ಎಂದು ಬಯಸ್ತಾ ಇದ್ರು. ಅದಕ್ಕೋಸ್ಕರ ಬೇಕಾದ ಕೆಲಸಗಳನ್ನು ಮಾಡ್ತಾಯಿದ್ರು. ಅದೇ 2014 ನಂತರ ನಮ್ಮ ದೇಶ ರಾಜಕೀಯ ಪಕ್ಷಗಳೇ ಮಾಡ್ತೇವೆ, ಅದು ಕೂಡ ಅಧಿಕಾರದಲ್ಲಿರುವವರು. ಹಾಗಾದರೆ ಈ ದೇಶ ಶತ್ರುಗಳು ಯಾರು? ಬನ್ನಿ ನೋಡೋಣ ಮುಂದಕ್ಕೆ.